ಸುವರ್ಣ. ಮಿಲನ 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 ಮಿಲನ. ಏನೋ ಮಾತಾಡಬೇಕು ಅಂದ್ರಿ? ಪ್ರಾರ್ಥನಾ ಬಗ್ಗೆ ಮಾತಾಡಬೇಕಾಗಿತ್ತು. ನೀವೇನ್ ಪ್ರಶ್ನೆ ಕೇಳ್ತೀರಂತ ನಂಗೆ ಗೊತ್ತು ಮಾವ. ಸಮರ್ಥ, ಪ್ರಾರ್ಥನಾ ನಾರ್ಮಲ್ ಆಗಿದ್ದಾಳೆ ಅಂತ ನನ್ಗೆ ಅನ್ಸುತ್ತಾ? ಏನ್ ನಿಮ್ ಮಾತಿನ ಅರ್ಥ ಮಾವ? ಅವಳು ಯಾಕೆ ಹೀಗೆ ನಡ್ಕೋತಿದ್ದಾಳೆ ಅಂತ ನಿನಗೆ ಗೊತ್ತಿದೆ, ಅದಕ್ಕೆ ನಿನ್ನ ಕೇಳಿದ್ದು. ಇಲ್ಲ ಮಾವ, ಪ್ರಾರ್ಥನಾ ನಾರ್ಮಲ್ ಆಗಿಲ್ಲ. ಹಾಗಾದ್ರೆ ಏನಾಗಿದೆಪ್ಪ ನನ್ನ ಮಗಳಿಗೆ? ಅವಳು ಅಂತಲ್ಲ, ನಾವ್ಯಾರು ನಾರ್ಮಲ್ ಆಗಿಲ್ಲ. ಅಂದ್ರೆ ಏನಪ್ಪ ನಿನ್ ಮಾತಿನ ಅರ್ಥ? ನಮ್ಮೆಲ್ರಿಗೂ ಹುಚ್ಚಿಡಿದಿದೆ ಮಾವ. ತೀರ್ಥಹಳ್ಳಿಲಿ ಅಷ್ಟು ದೊಡ್ಡ ಮನೇಲಿ ನೀವು ಒಬ್ಬರೇ ಬದುಕ್ತಿದ್ದೀರಲ್ಲ, ಇದು ಹುಚ್ಚಲ್ದೆ ಇನ್ನೇನು ಮಾವ? ನಮ್ಮ ಅಪ್ಪ ಅಮ್ಮ ಲೈಫ್ ಲಾಂಗ್ ಡಿಸಿಪ್ಲಿನ್ ಅಂತ ಇದ್ರು. ಹೀಗೆ ನೋಡಿದ್ರೆ ಡಿಸಿಪ್ಲಿನ್ ಬೇಡ, ಲೈಫ್ ಲಾಂಗ್ ಮಜಾ ಮಾಡ್ಕೊಂಡಿರೋಣ ಅಂತಾರೆ. ಇದು ಹುಚ್ಚಲ್ದೆ ಇನ್ನೇನು ಮಾವ? ಸಮರ್ಥ, ಅದಷ್ಟು ಸುಲಭ ಅಲ್ಲ ಕಣಪ್ಪ. ಅದೇ ನಿಜ, ಯಾವುದು ಸಿಂಪಲ್ ಅಲ್ಲ, ಎಲ್ಲ ಕಾಂಪ್ಲಿಕೇಟೆಡ್. ಗಂಡ ಜರ್ಮನಿಗೆ ಹೋಗಲ್ಲ ಅಂದ್ರು ಈ ಚಿಂತನ ಅಂಜನ ಕಳಿಸ್ಕೊಟ್ಟು ಈಗ ಕದ್ದು ಮುಚ್ಚಿ ಬೇಜಾರು ಮಾಡ್ಕೋತಾಳಲ್ಲ, ಇದು ಇನ್ನೊಂದ್ ತರ ಹುಚ್ಚೆ ಮಾವ. ನಿಮ್ಮೆಲ್ರಿಗೂ ಹುಚ್ಚಿಡ್ದಿದೆ ಅಂತ ಆದ್ರೆ ನನ್ ಪ್ರಾರ್ಥನೆಗೂ ಹುಚ್ಚಿಡ್ದಿದೆ ಅಂತ ಅನ್ಕೊಳ್ಳಿ. ಅಲ್ಲ ಮಾವ, ಪ್ರಾರ್ಥನೆಗೆ ಜನ್ಮ ಕೊಟ್ಟು ತಂದೆ ನೀವು. ಅವಳು ನಾರ್ಮಲ್ ಆಗಿಲ್ಲ ಅಂತ ಹೇಗನಿಸ್ತು ನಿಮ್ಗೆ? ಹೇಗಿದೆ ಪಾರ್ವತಿ? ಮಾವಲ್ ಪ್ರಾಣ ಹೋಗ್ತಾ ಇದ್ದೀರಿ, ಹೀಗಾದ್ರೆ ಸತ್ತೋಗ್ತೀನಿ ನಾನು. ಬಿಡ್ತು ಅನ್ನು ಪಾರ್ವತಿ, ಅದ್ ಏನಂತ ಮಾತಾಡ್ತೀಯ? ನಾವು ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ ರೀ. ಹೆರಿಗೆ ನೋವಿಗಿಂತ 2 ಪಟ್ಟು ಹೆಚ್ಚು. ಡಾಕ್ಟರ್ ಬೇಗ ಬರಕ್ ಹೇಳ್ತೀರಾ? ಫೋನ್ ಮಾಡಿದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ ಅಮ್ಮ ರೀ, ನನ್ ಸತ್ತೇ ಹೋಗ್ತೀನಿ. ಪಾರ್ವತಿ, ನನ್ ಕೈಲ ಆಗ್ತಿಲ್ಲ ರೀ. ಸಾಯೋ ಬದಲು ಚಿಂತನ ನೋಡ್ಬೇಕನ್ನಿಸ್ತಾ ಇದೆ. ಚಿಂತನ ಹೀಗೆ ಯಾಕೆ ಕರೆಸ್ಲಿ ಪಾರ್ವತಿ? ಅವಳು ಈಗ ತಾನೇ ಚೆಕಪ್ಗೆ ಅಂತ ಬೆಂಗಳೂರಿಗೆ ಹೋಗಿದ್ದಾಳೆ. ಅಕ್ಕನ ಮನೆಯಲ್ಲಿ 1-2 ದಿವಸ ಇದ್ದು ಬರ್ಬೇಕು ಅಂತ ಆಸೆ ಪಟ್ಟಿದ್ದಾಳೆ. ನನ್ ಸೊಸೆ ನೋಡ್ದೆ ನನ್ ಸಾಯ್ಬೇಕು ಅಂತೀರಾ? ಮಾತೆತ್ತಿದ್ರೆ ಸಾಯೋ ಮಾತಾಡ್ತೀಯಲ್ಲ ಪಾರ್ವತಿ. ಚಿಂತನ ಗರ್ಭಿಣಿ, ಬೆಂಗಳೂರಿಂದ ಈಗ ಮತ್ತೆ ಪ್ರಯಾಣ ಅಂದ್ರೆ ಹೇಗೋ ಏನೋ. ಅಯ್ಯೋ, ನನ್ ಪ್ರಾಣ ಹೋಗುತ್ತೆ ಅಂತ ಓದಾಡ್ತಿದ್ದೀನಿ. ಅವಳು ನೋಡ್ಬೇಕು ಅಂತ ಇದ್ದೀನಿ. ನಿಮ್ಗಿದ್ ಯಾವ್ದು ಲೆಕ್ಕಕ್ಕೆ ಇಲ್ವಾ? ಸೊಸೆ ಕಾಳಜಿನೇ ನಿಮ್ಗೆ ಹೆಚ್ಚಾಯ್ತಲ್ವಾ? ಬೇಡ ಬಿಡಿ ಪಾರ್ವತಿ, ಅದು ಹಾಗಲ್ವೇ? ಅವಳಿಗೇನು ಆಗಲ್ಲ ರೀ. ಬೆಂಗಳೂರಿಗೆ ಹೋಗಿದ್ದಾಳೆ, ಬೇಗ ಬರಕ್ ಕೇಳಿ ಅವಳು ನೋಡ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಸರಿ ಕಣೆ, ಫೋನ್ ಮಾಡ್ತೀನಿ ಇರು. ರೆಡಿ ನನ್ಕಂದ ಸ್ಕೂಲ್ಗೆ ಹೋಗೋಕೆ? ಏನಾಯ್ತು ಕಂದ? ನಾನು ಸ್ಕೂಲ್ಗೆ ಹೋಗ್ಬೇಕಾ?
ಕಂದ. ಹೊಸ ಸ್ಕೂಲು, ಹೊಸ ಟೀಚರು, ಎಷ್ಟೊಂದು ಜನ ಹೊಸ ಫ್ರೆಂಡ್ಸ್ ಆಗ್ತಾರೆ ಗೊತ್ತಾ? ಹೋಗ್ಲೇಬೇಕಾ? ಏನಾಯ್ತು ನನ್ನ ಕಂದಮ್ಮನ್ಗೆ? ಹೊಸ ಸ್ಕೂಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ನಿಮ್ಮನ್ನ ಬಿಟ್ಟು ಎಲ್ಗೂ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ. ಕಂದ, ಅಲ್ಲಿ ನೀನು ಎಷ್ಟೊಂದು ವಿಷಯಗಳು ತಿಳ್ಕೊಬೋದು ಗೊತ್ತಾ? ಏನು? ನಮ್ಗೆ ಹಗಲು ಬೆಳಕು ಕೊಡೋದು ಯಾರು? ಸೂರ್ಯ. ನಮ್ಮ ಇಡೀ ಆಕಾಶದಲ್ಲಿ ಸೂರ್ಯನ ತರ ತುಂಬಾ ನಕ್ಷತ್ರಗಳಿದೆ ಅಂತ ಗೊತ್ತಾ? ಹೌದಾ? ಆಕಾಶದಲ್ಲಿ ಅಷ್ಟೊಂದು ಸೂರ್ಯಗಳಿದ್ರೆ ನಾವೆಲ್ಲ ಯಾಕೆ ಸುಟ್ಟೋಗಲ್ಲ? ಇದಕ್ಕೆ ಉತ್ತರ ನಿಂಗೆ ಸ್ಕೂಲಲ್ಲಿ ಸೈನ್ಸ್ ಟೀಚರ್ ಹತ್ರ ಸಿಗತ್ತೆ. ಹೌದಾ? ಹಂಗಾದ್ರೆ ನಾನು ಸ್ಕೂಲ್ಗೆ ಹೋಗ್ತೀನಿ. ಗುಡ್ ಗರ್ಲ್. ಹಾಗಾದ್ರೆ ನಾನು ಆಫೀಸಿಂದ ವಾಪಸ್ ಬರ್ಬೇಕಾದ್ರೆ ನಿನ್ನ ಕರ್ಕೊಂಡ್ ಬರ್ತೀನಿ, ಓಕೆನಾ? ನಿಜವಾಗ್ಲೂ? ನಿಜವಾಗ್ಲೂ. ಹೋಗೋಣ? ಹೋಗೋಣ ಅಪ್ಪ. ನಡಿ. ಹಲೋ ಮೇಡಮ್, ನೀವು ನಡೀರಿ. ನಾನು ಯಾಕೆ? ನೀವು ಹೋಗಿ ಬನ್ನಿ ಸಾಕು. ಬನ್ನಿ ಅಂದ್ರೆ ಬರಬೇಕು ಅಷ್ಟೇ. ನಾನು ಬರಲ್ಲಪ್ಪ. ನಿನ್ನ ಬಿಟ್ಟು ಯಾವ ಕೆಲಸ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಪ್ರಾರ್ಥನಾ. ನೀವು ದಿನೇ ದಿನೇ ಅಮ್ಮವ್ರ ಗಂಡ ಆಗ್ತಿದ್ದೀರಾ? ಹೌದು, ನಾನು ಅಮ್ಮವ್ರ ಗಂಡನೇ. ಏನಿವಾಗ? ಅಪ್ಪ, ನೀವ್ ಅಮ್ಮವ್ರ ಗಂಡನಾ? ಮತ್ತಿನ್ಯಾರಿದ್ದಾರೆ ಕಂದ? ನಾನು ಹಳೆ ಹಾಸ್ಟೆಲ್ ಅಲ್ಲಿ ನನ್ನ ಫ್ರೆಂಡ್ ಚೈತ್ರ ಇದ್ಲಲ್ವಾ, ಅವರಪ್ಪನೂ ಅಮ್ಮವ್ರ ಗಂಡ ಅಂತೆ. ಹೌದಾ? ನಂಗೂ ನಿಮ್ ತರ ಒಂದು ಅಮ್ಮವ್ರ ಗಂಡ ಬೇಕು. ಅಯ್ಯೋ ಕಂದ, ಇದೇನಿದು? ಒಳ್ಳೆ ಜಾತ್ರೆಯಲ್ಲಿ ಕನ್ನಡಕ ಕೇಳ್ತಾರಲ್ಲ ಹಾಗೆ ಕೇಳ್ತಿದ್ಯಲ್ಲ. ಅಮ್ಮ ಅವ್ರ ಗಂಡ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತು. ಏನು? ನನ್ನ ಅಪ್ಪನ ತರನೇ ನಿನ್ನನ್ನ ತುಂಬಾ ಇಷ್ಟಪಡೋದು ಅಂತ ತಾನೆ? ನನ್ ಮುದ್ದು ಕಂದ. ಜಾಣಮರಿಗೆ ಎಲ್ಲ ಅರ್ಥ ಆಗತ್ತೆ. ನಡಿ ಹೋಗೋಣ. ಬಾ. ಹಲೋ, ನಾನಮ್ಮ, ನಿಮ್ಮ ಮಾವ. ಯಾಕೆ ಮಾವ ಗಾಬರಿಯಾಗಿ ಮಾತಾಡ್ತಿದ್ದೀರಾ? ನಿಮ್ಮತ್ತೆ ಕಾಲ್ಚಾರ ಬಿದ್ದು ಸೊಂಟ ಮುಡ್ಕೊಂಡಿದ್ದಾಳೆ. ಯಾವಾಗ ಮಾವ? ನಿನ್ನೆ ರಾತ್ರಿ ನಿನ್ನನ್ನ ತುಂಬಾ ನೆನಪಿಸ್ಕೊತಾ ಇದ್ದಾಳೆ. ನೀನ್ ಬರಕ್ಕಾಗತ್ತಮ್ಮ? ನಾನು ಈಗಲೇ ಬರ್ತೀನಿ ಮಾವ, ನಾನು ಈಗಲೇ ಹೊರಟು ಬರ್ತೀನಿ. ಗರ್ಭಿಣಿ ಹೆಂಗ್ಸು ನೀನು, ನಿಮ್ಮ ಅಪ್ಪನ ಜೊತೆ ಬಾಮ್ಮ, ಜಾಗ್ರತೆ. ಸರಿ ಮಾವ. ಏನಾಯ್ತು? ಅಪ್ಪ, ಅತ್ತೆ ಜಾರ್ ಬಿದ್ಬಿಟ್ರಂತೆ. ಮಾವ ಒಬ್ಬರೇ ಮನೇಲಿದ್ದಾರೆ. ನಾನು ಈಗಲೇ ಹೋಗ್ಬೇಕಪ್ಪ. ನಾನು ಹೋದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಯ್ಯೋ, ಈ ಸ್ಥಿತಿ ಇಲ್ಲ. ನಿನಗೇನು ತಲೆ ಕೆಟ್ಟಿದ್ಯಾ? ಅಪ್ಪ, ನನಗೆ ಹೋಗ್ಲೇಬೇಕಪ್ಪ. ಚಿಂತನಾ, ನೀನ್ ಪ್ರೆಗ್ನೆಂಟ್. ಹುಡುಗಾಟ ಒಳ್ಳೇದಲ್ಲ. ಅದು ಹಾಗಲ್ಲ ಮಾವ. ಚಿಂತು, ಅವ್ರು ಹೇಳ್ತಿರೋದು ಸರಿಯಾಗಿದೆ ಅಮ್ಮ. ಈಗ ನಿನ್ ಬಗ್ಗೆ ಮಾತ್ರ ಅಲ್ಲ, ಪಾಪು ಬಗ್ಗೆನೂ ಯೋಚನೆ ಮಾಡ್ಬೇಕು ನೀನು. ಅಪ್ಪ, ನೀನು ನನ್ನ ಜೊತೆ ಬಾಪ್ಪ, ಈಗಲೇ ಹೋಗಿ ಬರೋಣ. ನನಗಿಲ್ಲಿ ನಿಲ್ಲಕ್ಕೆ ಆಗ್ತಿಲ್ಲ. ಪುಟಿ, ಸ್ವಲ್ಪ ಸಮಾಧಾನ ತಂದ್ಕೊಳ್ಳಮ್ಮ. ಅತ್ತೆ ನೆನೆಸ್ಕೊಂಡ್ರೆ ಅಯ್ಯೋ ಅನ್ನಿಸ್ತಿದೆ ಅಪ್ಪ. ಎಷ್ಟು ಒದ್ದಾಡ್ತಿದ್ದಾರೋ ಏನೋ. ಈ ಟೈಮಲ್ಲಿ ನಾನು ಬೇರೆ ಅಲ್ಲಿಲ್ಲ. ಚಿಂತನ, ನನ್ನ ಪ್ರಕಾರ ನೀನು ಹೊರಡೋದೇ ಒಳ್ಳೇದು. ಹೌದು, ನೀನ್ ಹೊರಡು. ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ಪಾಪ ಚಿಂತು ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ಯಾರಿಗಾದ್ರೂ ಪರಿಜ್ಞಾನ ಇದೆಯಾ?
ಅವಳಿಗೆ ಏನಾಗಿದೆಯಪ್ಪ? ಚಿಕ್ಕಿಗೆ ಏನಾಯ್ತು ತಾತ? ಮಾವ ಏನನ್ನು ಮುಚ್ಚಿಡ್ಬೇಡಿ, ಅದೇನು ವಿಷಯ ಅಂತ ಹೇಳಿ. ಅವಳಿಗೇನಾಗಿದೆ? ಅವಳು ಚೆನ್ನಾಗೇ ಇದ್ದಾಳೆ. ಈ ಸ್ಥಿತಿನಲ್ಲಿ ಮತ್ತೆ ಪ್ರಯಾಣ ಮಾಡೋದು ಬೇಡ ಅಂತ ಹೇಳಿದೆ ಅಷ್ಟೇ. ನನ್ಗೇನು ಆಗಿಲ್ಲ ಅಂದಮೇಲೆ ಯಾಕೆ ನನ್ನನ್ನು ತಡೀತಿದ್ಯಾ? ನಾನು ಹೋಗಲೇಬೇಕು. ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ನನ್ನ ಭಾವ ಜೊತೆ ಹೋಗ್ತೀನಿ. ಸಮರ್ಥ ಹೋಗೋದೇನು ಬೇಡಮ್ಮ, ನೀನು ಹೋಗ್ಬೇಡ ಮಗಳೇ. ಒಂದು ಕೆಲಸ ಮಾಡ್ತೀನಿ, ನಾನೇ ಹೋಗಿ ನಿನ್ನ ಅತ್ತೆ ನೋಡ್ಕೊಂಡು ಬರ್ತೀನಿ. ಅವ್ರು ಬೇಕಾಗಿರೋ ಚಿಕಿತ್ಸೆ ಮಾತ್ರೆ ಎಲ್ಲ ನಾನೇ ಕೊಡಿಸ್ಬರ್ತೀನಿ. ನೀನು ಆರಾಮಾಗಿರು ಮಗಳೇ. ಚಿಂತನ, ಅಶ್ವಥ್ ಹೇಳ್ತಾರೋ ಸರಿಯಾಗಿದೆ, ಸುಮ್ಮನೆ ಅವ್ನ ಮಾತು ಕೇಳು. ಸರಿ ಸರಿ, ಹಾಗಾದ್ರೆ ನಾವು ಅರ್ಥನ ಸ್ಕೂಲ್ಗೆ ಬಿಟ್ಟು ಬರ್ತೀವಿ. ಹಾಂ, ಹಾಗೆ ಮಾಡಿ. ಪುಟ್ಟಮ್ಮ, ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೋಬೇಕು, ಸರಿನಾ? ಓಕೆ ತಾತ. ಗುಡ್ ಗರ್ಲ್. ಏನ್ರಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಇತ್ತೀಚೆಗೆ ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನಿಸ್ತಾ ಇದೆ. ಅದು ಯಾಕೆ ಹಂಗೆ ಅನ್ನಿಸ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ. ಹೌದಾ? ಹಾಗೆಲ್ಲ ಅನ್ನಿಸ್ತಿದ್ಯಾ? ಬರೀ ಅವ್ರು ಮಾತ್ರನಾ, ಇಲ್ಲ ನಾನು ನಿನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನಿಸ್ತಿದ್ಯಾ? ಅಯ್ಯಯ್ಯೋ, ನೀವು ನನ್ನ ಜೊತೆ ಸರಿಯಾಗೇ ಮಾತಾಡ್ತಿದ್ದೀರಾ. ಹಂಗೆ ನೋಡಕ್ಕೆ ಹೋದರೆ ಮೊದಲಿಗಿಂತಲೂ ಚೆನ್ನಾಗೇ ಮಾತಾಡಿಸ್ತೀರ. ನಿಮ್ಮ ಬಗ್ಗೆ ಯಾವತ್ತೂ ನನಗೆ ಹಂಗೆ ಅನಿಸಿಲ್ಲ. ಅನ್ಸಿಲ್ಲ ತಾನೆ? ಮತ್ತೆ ಯಾಕೆ ಟೆನ್ಷನ್ನು? ಬೇರೆಯವರು ನಿನ್ನ ಜೊತೆ ಹೇಗಿದ್ರೇನು, ನಿನ್ನ ಜೊತೆ ನಾನೇ ಇದ್ದೀನಿ ತಾನೆ? ಅದೇ ಅದೇ ಮತ್ತೆ. ನಡಿ ನಡಿ ಪುಟ್ಟ. ಒಬ್ರನ್ನ ಒಳ್ಳೆಯವರು ಕೆಟ್ಟವರು ಅಂತ ಹೇಗೆ ಡಿಸೈಡ್ ಮಾಡೋದು ಪ್ರಾರ್ಥನಾ? ಹೇಗೆ ಕಂಡುಹಿಡಿಯೋದು ಕಂದ? ಅಪ್ಪ ಪ್ರಶ್ನೆ ಕೇಳಿದ್ದು ನಂಗಲ್ಲ, ನಿಂಗೆ. ನೀನೇ ಆನ್ಸರ್ ಮಾಡು. ಯಾವಾಗ್ಲೂ ಅಪ್ಪನ ಪರಾನೆ. ಉತ್ತರನ ನಾನೇ ಕಂಡು ಹಿಡಿತೀನಿ. ಹಾ, ಅವ್ರ ಕ್ಯಾರೆಕ್ಟರ್ ಇಂದ. ಕರೆಕ್ಟ್. ಹೇಳಲ್ವಂತೆ ಉತ್ತರನ. ಬಂದ್ಬಿಟ್ಲು ದೊಡ್ಡದಾಗಿ, ಅಪ್ಪನ್ ಬಾಲ. ಹೌದು, ನನ್ನ ಅಪ್ಪನ ಬಾಲನೇ. ಏನೀಗ? ಕೋಪ ಮಾಡ್ಕೋಬೇಡ ಕಂದ, ನೀನು ಅಪ್ಪನ್ ಫೇವ್ರೆಟ್ ಅಂತ ಹೇಳ್ದೆ ಅಷ್ಟೆ. ಓ ಹಂಗ? ನೀವಿಬ್ರು ನನ್ನ ಫೇವ್ರೆಟ್. ಅಪ್ಪ ಅಮ್ಮ ಇಬ್ರನ್ನೂ ಬಿಟ್ಕೊಡಲ್ಲ ನನ್ನ ಮಗಳು. ಹೂರಿ, ಇವಳು ನಮ್ಮ ಮುದ್ದು ಕಂದ ಅಲ್ವಾ? ಅದ್ ಸರಿ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಕ್ಯಾರೆಕ್ಟರ್ ವಿಷಯ ಯಾಕೆ ಕೇಳಿದ್ರಿ? ಯಾವಾಗ್ಲೂ ನಮ್ಮ ಬೆಸ್ಟ್ ಕ್ಯಾರೆಕ್ಟರ್ನ ಎತ್ತಿ ಹಿಡಿಬೇಕಂತೆ, ಅವಾಗ ನಾವಿನ್ನೂ ಪಾಸಿಟಿವ್ ಆಗ್ತೀವಂತೆ. ಇದನ್ನ ನನಗೆ ಯಾಕೆ ಕೇಳ್ತಿದ್ದೀರಾ? ಎಲ್ರೂ ನಿನ್ನ ಸಿಡುಕಿ ಅಂತಾರಪ್ಪ, ಅದರಿಂದ ನಿನ್ ಕ್ಯಾರೆಕ್ಟರ್ ತಾನೇ ಡ್ಯಾಮೇಜ್ ಆಗೋದು. ನಿನ್ ಸಿಡುಕಿನ ಮಿಲನ 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 ಎಲ್ರೂ ನಿನ್ನ ಸಿಡುಕಿ ಅಂತಾರಪ್ಪ, ಅದರಿಂದ ನಿನ್ ಕ್ಯಾರೆಕ್ಟರ್ ತಾನೇ ಡ್ಯಾಮೇಜ್ ಆಗೋದು. ನಿನ್ ಸಿಡುಕಿನ ಹೌದು ಅನ್ನಿಸ್ತಿದೆ. ನನ್ಗೆ ಈಗೀಗ ತುಂಬಾನೇ ಸಿಟ್ಟು ಬರುತ್ತೆ. ಹೌದಾ ಕಂದ? ಅಮ್ಮ ಜಾಸ್ತಿ ಸಿಟ್ಟು ಮಾಡ್ಕೋತಾಳ? ಊಪ, ಅಮ್ಮ ತುಂಬಾ ಸಿಟ್ ಮಾಡ್ಕೋತಾಳೆ. ಹೌದಾ? ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ನೀನ್ ಸಿಟ್ಟು ಮಾಡ್ಕೊಂಡ್ರು ಒಳ್ಳೆ ಟೊಮೆಟೊ ಹಣ್ಣಿನ ತರ ಕ್ಯೂಟಾಗಿ ಕಾಣಿಸ್ತೀಯ ಗೊತ್ತಾ? ಥು, ಹೋಗ್ರಿ.
ನಿನ್ ಸಿಟ್ಟಿನ ಮುಖ ನೋಡ್ತಿದ್ರೆ ನಂಗೆ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತೆ. ಅಮ್ಮ, ನಾನ್ ಕಣ್ಮುಚ್ಕೊಂಡಿದ್ದೀನಿ. ಯಾವಾಗ ಕಣ್ಬಿಡ್ಬೇಕು ಅಂತ ಹೇಳು, ಅವಾಗ ನಾನ್ ಕಣ್ಬಿಡ್ತೀನಿ. ಓಕೆನಾ? ಪುಟ್ಟಿ, ನಮ್ಮನ್ನೇ ಆಡ್ಕೋತೀಯಾ? ಅಯ್ಯೋ, ನನ್ನ ಅಪ್ಪ ಅಮ್ಮನ ಬಗ್ಗೆ ನಂಗೆ ಗೊತ್ತಿಲ್ವಾ? ನನ್ನ ಪ್ರೀತಿನೇ ಇವಳು ಮನಸ್ಸಿನ ಪ್ರಾಬ್ಲಮ್ಗೆ ಸರಿಯಾದ ಮದ್ದು. ನಾನು ಪ್ರಾರ್ಥನೆಯನ್ನು ಹೆಚ್ಚೆಚ್ಚು ಪ್ರೀತಿಸಿದಷ್ಟು ಅವಳು ಖಂಡಿತ ರಿಕವರ್ ಆಗ್ತಾ ಹೋಗ್ತಾಳೆ. ಸಂಜಯ್, ನಾನು ಚಿಂತನ ಅತ್ತೆನ ನೋಡ್ಕೊಂಡು ಬರ್ತೀನಿ. ಪ್ರಾರ್ಥನಾ ವಿಷಯ ಏನೋ ಮಾಡೋದು? ನಾನು ಊರಿಗೆ ಹೋಗಿ ಬಂದುಬಿಡ್ತೀನೋ. ಆಮೇಲೆ ಯಾವ್ದಾದ್ರು ಸೈಕಾಟ್ರಿಸ್ಟ್ ಹತ್ರ ಪ್ರಾರ್ಥನಾ ಕರ್ಕೊಂಡು ಹೋಗೋಣ ಅಬ್ಸರ್ವೇಷನ್ಗೆ. ಸಮರ್ಥ ಇದಕ್ಕೆಲ್ಲ ಒಪ್ತಾನ ಅಣ್ಣ? ಸಮತ್ ಮಾತು ಕೇಳ್ತಾ ಕೂತಿದ್ರೆ ನಾವೇನು ಮಾಡೋಕ್ಕಾಗೋದೇ ಇಲ್ಲ. ಅವ್ರು ಹೆಂಡತಿ ಹೇಳಿದ್ದೆ ಸರಿ ಅಂತಾನೆ. ನಮಗೂ ನಮ್ಮ ಸೊಸೆ ಆರೋಗ್ಯ ಮುಖ್ಯ ಬಿಡು. ಹೌದು ಕಣ, ನೀನು ಹೇಳ್ತಿರೋದೇ ಸರಿ. ಹಾಗೆ ಮಾಡೋಣ. ಈಗ ನಾನು ಹೋಗಿ ಬರ್ತೀನಿ. ಅಪ್ಪ, ಏನು ಮಗಳೇ? ನಾನು ನಿನ್ನ ಜೊತೆ ಬರ್ತೀನಪ್ಪ. ನಂಗೆ ಯಾಕೋ ಇಲ್ಲಿರಕ್ಕೆ ಮನ್ಸು ಆಗ್ತಿಲ್ಲ. ಯಾಕೋ? ನಾನು ಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಬರ್ತೀನಿ ಅಂತೀಯಲ್ಲ. ಹೋಗಪ್ಪ, ನನ್ನ ಫೀಲಿಂಗ್ಸ್ನ ನೀನು ಅರ್ಥನೇ ಮಾಡ್ಕೊಳ್ಳಲ್ಲ. ಇದಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರ? ನನ್ನ ಪುಟ್ಟ ಕಿಳಿ ಅಲ್ವಾ? ನೋಡು, ಈಗ ನಿನಗೂ ನಿನ್ನ ಮಗುವಿಗೆ ರೆಸ್ಟ್ ಬೇಕಮ್ಮ. ಅಪ್ಪ ಹೇಳೋದು ಕೇಳು ಚಿಂತನ. ಪ್ರೆಗ್ನೆಂಟ್ ಹೆಂಗಸರು ತುಂಬ ಸ್ಟ್ರೈನ್ ಮಾಡ್ಕೋಬಾರ್ದು. ಅಪ್ಪ ಹೋಗ್ಬಿಟ್ಟು ಬರಲಿ. ಸರಿ ಅಪ್ಪ, ಅತ್ತೇನು ತುಂಬ ಕೇಳಿದೆ ಅಂತ ಹೇಳು. ನನ್ನ ಸಿಚುವೇಶನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಪ್ಪ. ಆಯಿತು ಮಗಳೇ, ನೀನು ಏನು ಟೆನ್ಷನ್ ತೊಗೋಬೇಡ, ಆಯಿತಾ? ನಾನು ಹೊರಡ್ಲಾ? ಸರಿ, ಊರು ತಲುಪಿದ ತಕ್ಷಣ ಕಾಲ್ ಮಾಡು. ಆಯ್ತು ಕಣ, ಬರ್ತೀನಿ ಸಂಜೆ. ಬರ್ತೀನಿ ತಾಯಿ. ಮಿಲನ 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 ಮಿಲನ. ಫೀಸ್ ಕಟ್ಟಾಯ್ತಾ? ಆಯ್ತು, ಎಲ್ಲ ಫಾರ್ಮಾಲಿಟೀಸು ಮುಗೀತು. ಹೇಗನ್ನಿಸ್ತು ಸ್ಕೂಲು ಅಮ್ಮ ಮಗಳಿಗೆ? ನನ್ಗಂತೂ ತುಂಬಾನೇ ಹಿಡಿಸ್ತು ರೀ. ಸೂಪರ್ ಆಗಿದೆ ಸ್ಕೂಲು. ಆಟ ಆಡಕ್ಕೆ ಪ್ಲೇ ಗ್ರೌಂಡ್ ಇದೆ, ಟಾಯ್ಸ್ ಇದೆ, ಗಾರ್ಡನ್ ಇದೆ. ನಾನು ಇವತ್ತೇ ಸ್ಕೂಲ್ಗೆ ಹೋಗ್ತೀನಿ. ಅಯ್ಯೋ ಕಂದ, ಇವತ್ತು ಬೇಡ. ನಿಮ್ಮ ಹೆಡ್ ಮಿಸ್ಸು ನಿಮ್ಮ ಮಗಳನ್ನ ನಾಳೆಯಿಂದ ಕಳಿಸಿ ಅಂತ ಹೇಳಿದ್ದಾರೆ. ಹೌದಾ? ಇಷ್ಟೆಲ್ಲ ರೆಡಿಯಾಗಿ ಬಂದಿದ್ದು ವೇಸ್ಟ್ ಆಗೋಯ್ತು. ವೇಸ್ಟ್ ಏನೂ ಆಗಿಲ್ಲ. ನಾವೆಲ್ಲ ಸೇರಿ ಸಿಡಿ ಅಂಗಡಿಗೆ ಹೋಗಿ ಬರೋಣ. ನಾಯಿ ಮರಿ ತಿಂಡಿ ಬೇಕಾ ಅನ್ನೋ ಸಿಡಿ ಸಿಗುತ್ತಾ? ಹ್ಞೂ ಕಂದ, ಅಲ್ಲಿ ವೆರೈಟಿ ರೈಮ್ ಸಿಡೀಸು, ಮ್ಯೂಸಿಕ್ ಸಿಡೀಸು ಎಲ್ಲ ಸಿಗತ್ತೆ. ನಿಂಗೆ ಯಾವ್ದು ಬೇಕೋ ಅದನ್ನು ತಗೋಬೋದು. ನಾನು ಒಂದಷ್ಟು ಒಳ್ಳೆ ಮ್ಯೂಸಿಕ್ ಸಿಡೀಸ್ ತಗೋಬೇಕು. ದಿಢೀರಂತ ಮ್ಯೂಸಿಕ್ ಕೇಳೋ ಹುಚ್ಚು ಅಲ್ಲಿಂದ ಬಂತು ನಿಮ್ಗೆ? ದಿಢೀರಂತ ಬಂದಿಲ್ಲ, ಚಿಂತನೆ ನೋಡಿ ಬಂದಿದ್ದೆ. ಚಿಂತು ನೋಡಿನಾ? ಪಾಪ ಅವಳು ಮನೇಲಿ ಒಬ್ಳೇ ಇರ್ತಾಳೆ. ಗಂಡ ಬೇರೆ ಊರಲ್ಲಿಲ್ಲ, ಪ್ರೆಗ್ನೆಂಟ್ ಬೇರೆ. ಅದಕ್ಕೆ ಒಂದಷ್ಟು ಒಳ್ಳೆ ಮ್ಯೂಸಿಕ್ ಸಿಡೀಸ್ ತೊಗೊಂಡೋಗಿ ಕೊಡೋಣ ಅಂತ. ಸಿಡಿ ಗಿಡಿ ಎಂಥದ್ದು ಬೇಡ. ಗರ್ಭಿಣಿ ಹೆಂಗಸಿಗೆ ಇದರಿಂದ ಏನು ಉಪಯೋಗ ಹೇಳಿ? ಇಲ್ಲೇ ನೋಡಿ ನೀವು ತಪ್ಪು ತಿಳ್ಕೊಂಡಿರೋದು. ಪ್ರೆಗ್ನೆಂಟ್ ಲೇಡೀಸು ಒಳ್ಳೆ ಮ್ಯೂಸಿಕ್ಸ್ ಕೇಳೋದ್ರಿಂದ ಮನ್ಸಿಗೆ ಆರಾಮಾಗಿರುತ್ತೆ, ಗೊತ್ತಾ? ಹೌದಾ? ನನಗೆ ವಿಷಯನೇ ಗೊತ್ತಿರಲಿಲ್ಲ. ಚಿಂತನಂತರ ನಿನ್ನ ಮನಸ್ಸು ಈ ಟೈಮಲ್ಲಿ ಕಾಮಾಗಿರ್ಬೇಕಲ್ವಾ? ಹೂರಿ, ನನ್ನ ಮನ್ಸಿಗೆ ಆರಾಮಾದಷ್ಟು ನನಗೆ ನೆಮ್ಮದಿ ಸಿಗ್ಬೋದೇನೋ. ಕರೆಕ್ಟ್. ಅದಕ್ಕೆ ಇವಾಗ ಸಿಡಿ ಅಂಗಡಿಗೆ ಹೋಗ್ತಾ ಇರೋದು. ಯಾರ್ಯಾರಿಗೆ ಏನೇನು ಸಿಡೀಸ್ ಬೇಕೋ ಎಲ್ಲ ತಗೊಂಡ್ಬಿಡೋಣ. ಸಿಡಿಗಳನ್ನ ಚಿಂತನೆಗೆ ತೊಗೊಳಕ್ ಹೋಗ್ತಿರೋದು ಒಂದು ನೆಪ ಅಷ್ಟೇ ಪ್ರಾರ್ಥನಾ. ಅಲ್ಲಿ ಮೇಜರಾಗಿ ಸಿಡಿ ತಗೊಳ್ಳೋದು ನಿನಗೆ. ನಿನ್ನ ಮನಸ್ಸು ಯಾವಾಗಲೂ ಖುಷಿಯಾಗಿರ್ಬೇಕು ಅಷ್ಟೇ ನನ್ನ ಆಸೆ.